ಇತಿಹಾಸದ ಪುಟಗಳು ಯಾವಾಗಲೂ ಗೆದ್ದವರ ಗುಣಗಾನ ಮಾಡುತ್ತವೆ. ಆದರೆ ಸೋತು ಇತಿಹಾಸದ ಅಮರ ಪುಟಗಳಲ್ಲಿ ದಾಖಲಾದ ಕೆಲವು ವೀರರಿದ್ದಾರೆ. ಅಂಥವರಲ್ಲಿ ಅಗ್ರಗಣ್ಯ ನಮ್ಮ ಕನ್ನಡಿಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಅದು 1831 ಆ ಕರಾಳ ಜನವರಿ ತಿಂಗಳು. ಇಡೀ ಕರ್ನಾಟಕದ ಜನತೆ ಕಣ್ಣೀರಲ್ಲಿ ಮುಳುಗಿತ್ತು. 33 ವರ್ಷದ ಯುವಕನನ್ನು ಬ್ರಿಟಿಷರು ನೇಣುಗಂಬಕ್ಕೆ ಏರಿಸುತ್ತಿದ್ದರು. ಆದರೆ ರಾಯಣ್ಣನ ಕಣ್ಣುಗಳಲ್ಲಿ ಸಾವಿನ ಭಯವಿರಲಿಲ್ಲ. ಬದಲಾಗಿ ಕಿತ್ತೂರಿನ ಮಣ್ಣಿನ ಮೇಲಿನ ಅಪಾರ ಪ್ರೇಮವಿತ್ತು. ಬ್ರಿಟಿಷರು ಅಂದುಕೊಂಡಿದ್ದು ರಾಯಣ್ಣನನ್ನು ಕೊಂದರೆ ಕಿತ್ತೂರಿನ ಕಿಚ್ಚು ಆರುತ್ತದೆ ಎಂದು. ಆದರೆ ಅವರಿಗೆ ಗೊತ್ತಿರಲಿಲ್ಲ, ರಾಯಣ್ಣ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಆತ ಈ ಮಣ್ಣಿನ ಸ್ವಾಭಿಮಾನದ ಜ್ವಾಲೆ ಎಂದು. ಇಂದಿನ ಈ ವಿಡಿಯೋದಲ್ಲಿ ನಾವು ಕೇವಲ 33 ವರ್ಷ ಬದುಕಿದರೂ ಬ್ರಿಟಿಷರ ಎದೆಯಲ್ಲಿ ಭಯ ಹುಟ್ಟಿಸಿದ ಕರ್ನಾಟಕದ ವೀರನ ಕಥೆಯನ್ನ ನೋಡೋಣ ಬನ್ನಿ. ಸಂಗೊಳ್ಳಿ ರಾಯಣ್ಣನ ಕಥೆ ಅರ್ಥವಾಗಬೇಕಾದರೆ ಮೊದಲು ನಾವು ಕಿತ್ತೂರಿನ ಭೌಗೋಳಿಕ ಮತ್ತು ರಾಜಕೀಯ ಹಿನ್ನೆಲೆಯನ್ನು ಅರಿಯಬೇಕು. ಕಿತ್ತೂರು ಎಂದರೆ ಶೌರ್ಯಕ್ಕೆ ಇನ್ನೊಂದು ಹೆಸರು. ಇಲ್ಲಿನ ಮಣ್ಣಿನಲ್ಲಿ ವೀರಗಲ್ಲುಗಳು ಹೆಚ್ಚು. 1798 ಆಗಸ್ಟ್ 15ರಂದು ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿ ಎಂಬ ಪುಟ್ಟ ಹಳ್ಳಿಯಲ್ಲಿ ಕುರುಬ ಸಮುದಾಯದಲ್ಲಿ ರಾಯಣ್ಣ ಜನಿಸಿದ. ರಾಯಣ್ಣನದು ಬೇಟೆಗಾರರ ಮನೆತನ. ಅವರ ತಂದೆ ಭರಮಪ್ಪ ಮತ್ತು ತಾಯಿ ಕೆಂಚವ್ವ. ರಾಯಣ್ಣನ ತಂದೆ ಭರಮಪ್ಪ ಅವರು ಕೂಡ ಕಿತ್ತೂರಿನ ಸೈನ್ಯದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಬಾಲ್ಯದಲ್ಲಿ ರಾಯಣ್ಣನಿಗೆ ಪುಸ್ತಕಗಳಿಗಿಂತ ಹೆಚ್ಚಾಗಿ ಪ್ರಕೃತಿಯೇ ಶಿಕ್ಷಕಿಯಾಗಿತ್ತು. ಮಲಪ್ರಭಾ ನದಿಯ ದಂಡೆಯಲ್ಲಿ ರಾಯಣ್ಣ ಈಜುತ್ತಿದ್ದ ರೀತಿ, ಕಾಡಿನ ಮೃಗಗಳ ಹೆಜ್ಜೆ ಗುರುತುಗಳನ್ನು ಗುರುತಿಸುತ್ತಿದ್ದ ರೀತಿ ರಾಯಣ್ಣನನ್ನು ಒಬ್ಬ ಅದ್ಭುತ ಯೋಧನನ್ನಾಗಿ ರೂಪಿಸಿತು. ರಾಯಣ್ಣ ಬೆಳೆಯುತ್ತಿದ್ದಂತೆ ಕಿತ್ತೂರಿನ ರಾಜಮಲ್ಲ ಸರ್ಜನ ಆಸ್ಥಾನದಲ್ಲಿ ಸೈನಿಕನಾಗಿ ಸೇರ್ಪಡೆಯಾದನು. ತನ್ನ ಚುರುಕುತನ ಮತ್ತು ಆಯುಧಗಳನ್ನು ಬಳಸುವ ಕೌಶಲ್ಯದಿಂದ ರಾಯಣ್ಣ ಬೇಗನೆ ರಾಣಿ ಚೆನ್ನಮ್ಮನ ನಂಬಿಕಸ್ಥ ದಳವಾಯಿಯಾದನು. 1824ರಲ್ಲಿ ಬ್ರಿಟಿಷರು ಕಿತ್ತೂರನ್ನು ವಶಪಡಿಸಿಕೊಳ್ಳಲು ಹವಣಿಸಿದರು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾನೂನನ್ನು ತಂದು ಕಿತ್ತೂರನ್ನು ವಶಪಡಿಸಿಕೊಳ್ಳಲು ಸಂಚು ಹೂಡಿದರು. ಇತ್ತ ಬ್ರಿಟಿಷ್ ಕಲೆಕ್ಟರ್ ತ್ಯಾಕರೆ ಕಿತ್ತೂರಿನ ಅರಮನೆಗೆ ಬಂದು ದತ್ತುಪುತ್ರ ಶಿವಲಿಂಗಪ್ಪನನ್ನು ರಾಜನೆಂದು ಒಪ್ಪಲು ಸಾಧ್ಯವಿಲ್ಲ ಎಂದು ಹೇಳಿದ. ರಾಣಿ ಚೆನ್ನಮ್ಮನಿಗೆ ಇದನ್ನು ಸಹಿಸಲು ಸಾಧ್ಯವಾಗಲಿಲ್ಲ. ಇತ್ತ ಯುದ್ಧ ಘೋಷಣೆಯಾಯಿತು. ಮೊದಲ ಯುದ್ಧದಲ್ಲೇ ರಾಯಣ್ಣನ ಪರಾಕ್ರಮವನ್ನು ಕಂಡು ಬ್ರಿಟಿಷ್ ಸೈನಿಕರು ಬೆಚ್ಚಿಬಿದ್ದರು. ರಾಯಣ್ಣ ತನ್ನ ಸಣ್ಣ ಸೈನ್ಯದೊಂದಿಗೆ ತ್ಯಾಕರೆಯನ್ನು ಸದೆಬಡಿಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದನು. ಬ್ರಿಟಿಷರಿಗೆ ಇದರಿಂದ ಬಹಳ ದೊಡ್ಡ ಅವಮಾನವಾಯಿತು. ಅವರು ಹೆಚ್ಚಿನ ಸೈನ್ಯದೊಂದಿಗೆ 2ನೇ ಬಾರಿ ದಾಳಿ ಮಾಡಿದರು. ನಂಬಿಕೆ ದ್ರೋಹದಿಂದಾಗಿ ಕಿತ್ತೂರು ಸಾಮ್ರಾಜ್ಯ ಸೋಲಬೇಕಾಯಿತು. ಇದರಿಂದ ರಾಣಿ ಚೆನ್ನಮ್ಮ ಜೈಲು ಪಾಲಾದರು. ಅತ್ತ ಕಿತ್ತೂರಿನ ಕೋಟೆಯ ಮೇಲೆ ಬ್ರಿಟಿಷ್ ಧ್ವಜ ಹಾರಿದರೂ ಇತ್ತ ರಾಯಣ್ಣನ ಮನಸ್ಸಿನಲ್ಲಿ ಮಾತ್ರ ಕಿಚ್ಚು ಆರಿರಲಿಲ್ಲ. ರಾಯಣ್ಣ ತನ್ನ ರಾಣಿಯಾದ ಕಿತ್ತೂರು ಚೆನ್ನಮ್ಮನನ್ನು ಬಿಡಿಸುವವರೆಗೆ ಮತ್ತು ಕಿತ್ತೂರನ್ನು ಸ್ವತಂತ್ರಗೊಳಿಸುವವರೆಗೆ ತಾನು ವಿಶ್ರಾಂತಿ ಪಡೆಯುವುದಿಲ್ಲ ಎಂದು ತೀರ್ಮಾನಿಸಿದ್ದ. ರಾಯಣ್ಣ ಒಬ್ಬನೇ ಹೋಗಿ ಬ್ರಿಟಿಷರನ್ನು ಎದುರಿಸಲು ಸಾಧ್ಯವಿರಲಿಲ್ಲ. ಇದಕ್ಕಾಗಿಯೇ ಆತ ಕಾಡುಗಳನ್ನು ಬಳಸಿಕೊಂಡು ಗೆರಿಲ್ಲಾ ತಂತ್ರವನ್ನು ರೂಪಿಸಿದ, ಅಂದರೆ ಹೊಂಚು ಹಾಕಿ ದಾಳಿ ಮಾಡುವ ತಂತ್ರ. ರಾಯಣ್ಣ ಕೇವಲ ಸೈನಿಕರನ್ನು ಮಾತ್ರವಲ್ಲದೆ ಸಾಮಾನ್ಯ ರೈತರನ್ನು, ಕುರುಬರನ್ನು ಮತ್ತು ಹಳ್ಳಿಯ ಜನರನ್ನು ಒಟ್ಟುಗೂಡಿಸಿದ. ಅವರಿಗೆ ರಹಸ್ಯವಾಗಿ ತರಬೇತಿ ನೀಡಿದ. ರಾಯಣ್ಣನ ಅಂದಿನ ಯುದ್ಧ ತಂತ್ರಗಳು ಇಂದಿಗೂ ಸೈನಿಕರಿಗೆ ಸ್ಫೂರ್ತಿ ನೀಡುತ್ತವೆ. ರಾಯಣ್ಣನ ಸೈನಿಕರು ಹಗಲಿನಲ್ಲಿ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದರು. ಇದರಿಂದ ಬ್ರಿಟಿಷರಿಗೆ ಯಾರು ಸೈನಿಕರು ಎಂದು ತಿಳಿಯುತ್ತಿರಲಿಲ್ಲ. ಬ್ರಿಟಿಷರು ಜನರಿಂದ ಬಲವಂತವಾಗಿ ವಸೂಲಿ ಮಾಡಿದ ತೆರಿಗೆಯ ಹಣವನ್ನು ರಾಯಣ್ಣ ಲೂಟಿ ಮಾಡಿ ಅದನ್ನು ಮತ್ತೆ ಬಡ ರೈತರಿಗೆ ಕಷ್ಟ ಕಾಲದಲ್ಲಿ ಹಂಚುತ್ತಿದ್ದ. ಬ್ರಿಟಿಷರು ಜಮೀನುಗಳನ್ನು ಕಸಿದುಕೊಳ್ಳಲು ಬಳಸುತ್ತಿದ್ದ ಎಲ್ಲ ಕಾನೂನು ಪತ್ರಗಳನ್ನು ರಾಯಣ್ಣ ಸುಟ್ಟು ಹಾಕುತ್ತಿದ್ದ. ಇದರಿಂದಾಗಿ ಬ್ರಿಟಿಷರಿಗೆ ಆಡಳಿತ ನಡೆಸುವುದು ಅಸಾಧ್ಯವಾಯಿತು. ಬ್ರಿಟಿಷ್ ಸರ್ಕಾರ ರಾಯಣ್ಣನನ್ನು ದರೋಡೆಕೋರ ಎಂದು ಕರೆದರೆ ಜನರು ಮಾತ್ರ ರಾಯಣ್ಣನನ್ನು ಕ್ರಾಂತಿವೀರ ಎಂದು ಪೂಜಿಸುತ್ತಿದ್ದರು. ರಾಯಣ್ಣನ ಗುರಿ ಕೇವಲ ಬ್ರಿಟಿಷರನ್ನು ಹೊಡೆಯುವುದು ಮಾತ್ರವಾಗಿರಲಿಲ್ಲ, ಬದಲಾಗಿ ಕಿತ್ತೂರಿನ ವೈಭವವನ್ನು ಮರಳಿ ತರುವುದಾಗಿತ್ತು. ರಾಯಣ್ಣ ತನ್ನ ರಾಣಿಯಾದ ಚೆನ್ನಮ್ಮನ ದತ್ತುಪುತ್ರನಾದ ಶಿವಲಿಂಗಪ್ಪನನ್ನು ರಹಸ್ಯ ಸ್ಥಳದಲ್ಲಿ ಇರಿಸಿದ್ದನು. ಬ್ರಿಟಿಷರಿಗೆ ಶಿವಲಿಂಗಪ್ಪ ಸಿಕ್ಕರೆ ಕಿತ್ತೂರಿನ ಅಸ್ತಿತ್ವವೇ ಇಲ್ಲದಂತಾಗುತ್ತದೆ ಎಂದು ರಾಯಣ್ಣನಿಗೆ ಮೊದಲೇ ತಿಳಿದಿತ್ತು. ರಾಯಣ್ಣನ ಪ್ರಭಾವ ಎಷ್ಟು ಹೆಚ್ಚಿತ್ತೆಂದರೆ ಇಡೀ ಕರ್ನಾಟಕದ ವಿವಿಧ ಭಾಗಗಳಿಂದ ಯುವಕರು ರಾಯಣ್ಣನ ಸೈನ್ಯ ಸೇರಲು ಓಡಿಬರುತ್ತಿದ್ದರು. ರಾಯಣ್ಣನಿಗೆ ಕ್ರಾಂತಿವೀರ ಎಂಬ ಬಿರುದು ಬಂದಿದ್ದು ಜನರ ಈ ಬೆಂಬಲದಿಂದಲೇ. ಬ್ರಿಟಿಷರಿಗೆ ಎಷ್ಟು ಭಯವಿತ್ತೆಂದರೆ ರಾಯಣ್ಣನ ಹೆಸರು ಕೇಳಿದರೆ ಸಾಕು ಅವರು ತಮ್ಮ ಕಚೇರಿಗಳನ್ನು ಮುಚ್ಚಿ ಓಡಿ ಹೋಗುತ್ತಿದ್ದರು. ಸ್ನೇಹಿತರೆ, ಇತಿಹಾಸದಲ್ಲಿ ವೀರರನ್ನು ಶತ್ರುಗಳು ಸೋಲಿಸುವುದು ತುಂಬಾ ಕಷ್ಟ, ಆದರೆ ದ್ರೋಹಿಗಳು ಸುಲಭವಾಗಿ ಹಿಡಿದುಕೊಡುತ್ತಾರೆ.
ರಾಯಣ್ಣನನ್ನು ಹಿಡಿಯಲು ಬ್ರಿಟಿಷರು 500ರಿಂದ 1000 ರೂಪಾಯಿಗಳ ಬಹುಮಾನವನ್ನು ಘೋಷಿಸಿದರು. ಇದು ಆ ಕಾಲದಲ್ಲಿ ಬಹಳ ದೊಡ್ಡ ಮೊತ್ತವಾಗಿತ್ತು. ರಾಯಣ್ಣನ ಹತ್ತಿರದ ಸಂಬಂಧಿಯೇ ಆದ ಲಕ್ಷ್ಮಣರಾಯ ಮತ್ತು ಕಿತ್ತೂರಿನ ಕೆಲವು ದೇಶದ್ರೋಹಿಗಳು ಬ್ರಿಟಿಷರ ಜೊತೆ ಕೈಜೋಡಿಸಿದರು. 1830ರ ಏಪ್ರಿಲ್ ತಿಂಗಳಲ್ಲಿ ರಾಯಣ್ಣ ಮತ್ತು ಆತನ ಸೈನಿಕರು ಆಯಾಸಗೊಂಡು ನಂದಗಡದ ಹತ್ತಿರದ ಕೆರೆಯೊಂದರಲ್ಲಿ ಸ್ನಾನ ಮಾಡುತ್ತಿದ್ದರು. ರಾಯಣ್ಣನ ಬಳಿ ಆ ಸಮಯದಲ್ಲಿ ಯಾವುದೇ ಶಸ್ತ್ರವಿರಲಿಲ್ಲ. ಈ ಸಮಯವನ್ನೇ ಕಾದು ಕುಳಿತಿದ್ದ ದ್ರೋಹಿಗಳು ಬ್ರಿಟಿಷ್ ಸೈನ್ಯಕ್ಕೆ ಸಂಕೇತ ನೀಡಿದರು. 100 ಸೈನಿಕರು ಆಯುಧವಿಲ್ಲದ ರಾಯಣ್ಣನನ್ನು ಸುತ್ತುವರಿದರು. ರಾಯಣ್ಣ ವೀರಾವೇಶದಿಂದ ಹೋರಾಡಿದರೂ ದ್ರೋಹದ ಬಲೆಯಲ್ಲಿ ಸಿಕ್ಕಿಬಿದ್ದನು. ಜನವರಿ 26, 1831 ಅಂದು ನಂದಗಡದ ಜನತೆ ಸ್ತಬ್ಧವಾಗಿತ್ತು. ಬ್ರಿಟಿಷರು ರಾಯಣ್ಣನನ್ನು ನೇಣುಗಂಬಕ್ಕೆ ಕರೆತಂದರು. ರಾಯಣ್ಣನ ಮುಖದಲ್ಲಿ ಭಯದ ಬದಲು ತೇಜಸ್ಸಿತ್ತು. ನೀವು ನನ್ನನ್ನು ಕೊಲ್ಲಬಹುದು, ಆದರೆ ಈ ಮಣ್ಣಿನ ಸ್ವಾತಂತ್ರ್ಯದ ಹಂಬಲವನ್ನು ಕೊಲ್ಲಲು ಸಾಧ್ಯವಿಲ್ಲ ಎಂದು ರಾಯಣ್ಣ ಗಟ್ಟಿಯಾಗಿ ಕೂಗಿ ಹೇಳಿದ. ರಾಯಣ್ಣ ನೇಣುಹಗ್ಗವನ್ನು ತಾನೇ ಮುತ್ತಿಕ್ಕಿ ಕೊರಳಿಗೆ ಹಾಕಿಕೊಂಡನು. ಸ್ನೇಹಿತರೆ, ರಾಯಣ್ಣ ಹುಟ್ಟಿದ ದಿನವೇ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಮತ್ತು ರಾಯಣ್ಣ ಹುತಾತ್ಮನಾದ ದಿನವೇ ಭಾರತದ ಗಣರಾಜ್ಯೋತ್ಸವ ದಿನವಾಗಿದ್ದು ಕಾಕತಾಳೀಯವೇ ಸರಿ. ರಾಯಣ್ಣನ ಅಂತ್ಯಕ್ರಿಯೆ ನಡೆದ ಸ್ಥಳದಲ್ಲಿ ರಾಯಣ್ಣನ ಗೆಳೆಯನಾದ ಸಂಗೊಳ್ಳಿ ಬಾಲಪ್ಪ ಒಂದು ಆಲದ ಮರವನ್ನು ನೆಟ್ಟನು. ಆ ಮರ ಇಂದಿಗೂ ವಿಶಾಲವಾಗಿ ಬೆಳೆದು ರಾಯಣ್ಣನ ಕಥೆಯನ್ನು ಹೇಳುತ್ತಿದೆ. ರಾಯಣ್ಣನ ಶೌರ್ಯದ ಲಾವಣಿಗಳು ಉತ್ತರ ಕರ್ನಾಟಕದ ಪ್ರತಿ ಮನೆಯಲ್ಲೂ ಇಂದಿಗೂ ಕೇಳಿಬರುತ್ತವೆ. ಸ್ನೇಹಿತರೆ, ಒಬ್ಬ ಸಾಮಾನ್ಯ ವ್ಯಕ್ತಿ ಮನಸ್ಸು ಮಾಡಿದರೆ ಒಂದು ಸಾಮ್ರಾಜ್ಯವನ್ನೇ ನಡುಗಿಸಬಹುದು ಎಂಬುದಕ್ಕೆ ಸಂಗೊಳ್ಳಿ ರಾಯಣ್ಣನೇ ಸಾಕ್ಷಿ. ಸಂಗೊಳ್ಳಿ ರಾಯಣ್ಣ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಆತ ಒಂದು ಕ್ರಾಂತಿಯ ಸಂಕೇತ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ರಾಯಣ್ಣನ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಮತ್ತೊಂದು ಇತಿಹಾಸದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.